ಆರೂರುಗೆರೆ ಪಟ್ಟಣದ ಜನತಾ ಪ್ಲಾಟ್ನಲ್ಲಿರುವ ಜೀವನ ಜ್ಯೋತಿ ಫೌಂಡೇಶನ್ ಬಡ ಹಾಗೂ ಅನಾಥ ಮಕ್ಕಳ ವಸತಿ ನಿಲಯದಲ್ಲಿ 80ನೇ ಸ್ವತಂತ್ರ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಕುಡ್ಚಿ ಮತಕ್ಷೇತ್ರದ ಮಾಜಿ ಶಾಸಕರು ಹಾಗೂ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಅವರು ಆಗಮಿಸಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಧ್ವಜಾರೋಹಣ ಆದ ನಂತರ ರಾಷ್ಟ್ರೀಯತೆ ಇರ್ತದೆ. ದಯವಿಟ್ಟು ಎಲ್ಲರೂ ಕೈ ಬಿಡ್ರಿ, ಸಲ್ಯೂಟ್ ಇರ್ತದೆ. ನಂತರ ಮಾತನಾಡಿದ ಮಾಜಿ ಶಾಸಕ ಪಿ ರಾಜು ಅವರು ಮಕ್ಕಳಿಗೆ ಶಿಕ್ಷಣ, ಸಂಸ್ಕಾರ ಹಾಗೂ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಇಂತಹ ವಸತಿ ನಿಲಯಗಳ ಸೇವೆ ಮಹತ್ವದಾಗಿದೆ ಎಂದು 38 ಜನರಿಗೆ ಬರೀ 3 kg ಅಕ್ಕಿ ಕೊಡ್ತಿದ್ರು. ಆ ಅಕ್ಕಿ ತೂಕ ಮಾಡೋ ಕೆಲಸ ನಂದು. ಈಗ ಎಷ್ಟು kg ಕೊಡ್ತೀರಿ? ಎಷ್ಟು ಮಕ್ಕಳು ಇಲ್ಲಿ? 54ಕ್ಕೆ ಎಷ್ಟು kg ಅಕ್ಕಿ? 12-13 kg ಹಾಕ್ತೀರಿ. ನಾವು ಅವಾಗ 2.5-3 kg ಅಕ್ಕಿಯಲ್ಲಿ ಅಷ್ಟೆಲ್ಲ ಊಟ ಮಾಡಬೇಕಿತ್ತು. ಇಷ್ಟಿಷ್ಟ ಅನ್ನ ಬರ್ತಿತ್ತು. ನನಗೆ ಅಕ್ಕಿ ತೂಕ ಮಾಡೋ ಜವಾಬ್ದಾರಿ ಹಚ್ಚಿದ್ರು. ಯಾಕೆಂದ್ರೆ ನಾನೊಂದು ಸ್ವಲ್ಪ ಮಗ್ಗಿ ಕಲ್ತಿದ್ದೆ. ಅವಾಗ ಒಂದ್ ಸ್ವಲ್ಪ ಪದ್ಯ ಎಲ್ಲ ಕಲ್ತಿದ್ದೆ ಅಂತ ಹೇಳಿ ನನಗೆ ಅಕ್ಕಿ ತೂಕ ಮಾಡಕ್ ಹಚ್ತಿದ್ರು. ನಾನು ಅಕ್ಕಿ ತೂಕ ಮಾಡುವಾಗ 4 ದಿನ ಪ್ರಾಮಾಣಿಕವಾಗಿ ತೂಕ ಮಾಡಿದೆ. 2.5 kg ಅಂದ್ರೆ ಕರೆಕ್ಟ್ 2.5 kgನೇ ತೂಕ ಮಾಡ್ತಿದ್ದೆ. ಹಾಸ್ಟೆಲ್ ಹುಡ್ರೆಲ್ಲ ಒಂದ್ಸರಿ ಹಿಡ್ಕೊಂಡು ಕೂಡ ಹಾಕಿದ್ರೆ ನನ್ಗೆ ಯಾವನ್ಲೇ ನೀನು ಎಲ್ಲಿಂದ ಬಂದಿ ಅಂತ, ಹಿಂಗೆಲ್ಲ ತೂಕ ಮಾಡಬಾರ್ದು, ಈ ತರ ಮಾಡ್ಬೇಕು ಅಂದ್ರೆ ಹೇಗೆ ಅಂತ. ನೀನು ನಮ್ಮ ವಾರ್ಡನಿಗೆ ಒಂದ್ ಸ್ವಲ್ಪ ವಯಸ್ಸಾಗಿತ್ತು, ಕಣ್ಣಷ್ಟು ಸರಿ ಕಾಣ್ತಿರ್ಲಿಲ್ಲ. ಆ ತಕ್ಕಡಿಯನ್ನ ಕಾಲಲ್ಲಿ ಒತ್ತಿ ಹಿಡಿಬೇಕು, ಅಕ್ಕಿ ಹಾಕಿ ಸ್ವಲ್ಪ ಜಾಸ್ತಿ ಅಕ್ಕಿ ಬರೋ ರೀತಿ ಮಾಡಬೇಕು ಅಂತ ಹೇಳಿದ್ರು. ಅವಾಗ ಅಷ್ಟು ಮಾಡಿದ್ರು ಕೂಡ ಬಹಳ ಕಡಿಮೆನೆ ಅನ್ನ ಸಿಕ್ತಿತ್ತು, ಹೊಟ್ಟೆ ತುಂಬಾ ಅನ್ನ ಸಿಕ್ತಿರ್ಲಿಲ್ಲ. ಈಗ ದಿನಗಳು ಬದಲಾಗಿದ್ದಾವೆ. ಈಗ ಬಹುತೇಕ ಯಾವ ವಿದ್ಯಾರ್ಥಿಗಳು ಹಸಿವಿನಿಂದ ಇರ್ತಾರೆ ಅಂತ ಅನ್ಸಲ್ಲ ನನಗೆ. ಗುಣಮಟ್ಟ ಇದೆಯಾ, ಕ್ವಾಂಟಿಟಿ ಇರುತ್ತೆ, ಕ್ವಾಲಿಟಿ ಇದೆಯಾ, ಅದನ್ನು ಇಂಪ್ರೂವ್ ಮಾಡಬೇಕು. ಇದು ಈ ದೇಶದಲ್ಲಿ ಮೊದಲ ಆದ್ಯತೆ ವಿದ್ಯಾರ್ಥಿಗಳು ಆಗಬೇಕು. ನಮ್ಮ ಫಸ್ಟ್ ಪ್ರಯಾರಿಟಿ ಎಜುಕೇಶನ್ ಆಗಬೇಕು. 2ನೇ ಪ್ರಯಾರಿಟಿ ಹೆಲ್ತ್ ಆಗಬೇಕು. 3ನೇ ಪ್ರಯಾರಿಟಿ ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು. ಪ್ರತಿಯೊಬ್ಬ ಮಗು, ಅದು ಬಡವನ ಮಗು ಆಗಿರ್ಲಿ ಅಥವಾ ಶ್ರೀಮಂತನ ಮಗು ಆಗಿರ್ಲಿ, ಒಂದೇ ಕ್ವಾಲಿಟಿ ಎಜುಕೇಶನ್ ಸಿಗೋ ರೀತಿ ಯಾವ ರಾಷ್ಟ್ರ ನಿರ್ಮಾಣ ಮಾಡುತ್ತೆ ಆ ರಾಷ್ಟ್ರಕ್ಕೆ ಭವಿಷ್ಯ ಇದೆ. ಈ ಮಕ್ಕಳ ಮೇಲೆ ಒಂದು ರಾಜ್ಯ ಅಥವಾ ಒಂದು ರಾಷ್ಟ್ರ ಇನ್ವೆಸ್ಟ್ ಮಾಡಿದ್ರೆ ಆ ಇನ್ವೆಸ್ಟ್ಮೆಂಟ್ಗೆ ಫಲ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಜ್ಞಾನೇಶ್ವರ ಧರ್ಮಟ್ಟಿ, ಉಪಾಧ್ಯಕ್ಷ ಬಸವರಾಜ್ ಅರ್ಕೇರಿ, PASI ಶಿಂಗೆ, ಯಶವಂತ್ ರಾಮೋಜಿ, ನಿವೃತ್ತ ಸೈನಿಕ ಮಲ್ಲೇಶ್ ಮಾಳಿ, ವಸಂತ ಲಾಳಿ, ಕಾಂತು ಬ್ಯಾಡಗಿ ಸೇರಿದಂತೆ ಅನೇಕರು ಹಾಜರಿದ್ದರು. ಶಶಿಧರ್ ಕೋಕಟ್ನೂರ್, ರಾಜ ತರ್ಜುಡು, ಕನ್ನಡ ನ್ಯೂಸ್, ಚಿಕ್ಕೋಡಿ. ಕಲ್ಯಾಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ಕಡಿಮೆ ದರದಲ್ಲಿ ರಷ್ಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್, ಕರ್ಗಿಸ್ತಾನ್, UK, ಐರ್ಲೆಂಡ್ ವಿದೇಶದಲ್ಲಿ MBBS ಓದಲು ಆಸಕ್ತಿ ಇದೆಯಾ? ಹಾಗಾದ್ರೆ ಭೇಟಿ ನೀಡಿ SB ಇಂಟರ್ನ್ಯಾಷನಲ್ ಓವರ್ಸಿಯರ್ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ ಅವರು ಒಂದು ಉತ್ತಮವಾದ ಅವಕಾಶವನ್ನ ಕಲ್ಪಿಸಲು ಮುಂದಾಗಿದ್ದಾರೆ. SB ಸ್ಟಡಿ MBBS ಅಬ್ರಾಡ್ ನಲ್ಲಿ NMC ಅಪ್ರೂವಲ್ ಯೂನಿವರ್ಸಿಟಿ ಹೊಂದಿರುವ ಉತ್ತಮ ಮೆಡಿಕಲ್ ಕಾಲೇಜುಗಳು ಇದ್ದಾವೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭೇಟಿ ಕೊಡಿ SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187203211 ಹಾಗೂ ಪ್ಲಾಟ್ ನಂಬರ್ 2, ಜೇಮ್ಲಾ ನಿವಾಸ್, ಪವರ್ ಲೇಔಟ್, ನ್ಯೂಜವರ್ಗಿ ರೋಡ್, ಕಲಬುರಗಿ. ನಮಸ್ಕಾರ ಎಲ್ಲರಿಗೂ. ಸೊ ನಾನು SB ಇಂಟರ್ನ್ಯಾಷನಲ್ ಓವರ್ಸೀಸ್ ಎಜುಕೇಷನ್ ಆ್ಯಂಡ್ ಜಾಬ್ ಕನ್ಸಲ್ಟೆನ್ಸಿ ಕಂಪ್ನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಬಂದಿದ್ದ ಕಾರಣ ಏನಂತಂದರೆ, ಇಲ್ಲಿ MBBS ಮಾಡಬೇಕು ಅಂತಂದರೆ ನೀವು ಓವರ್ಸೀಸ್ ಔಟ್ ಆಫ್ ಇಂಡಿಯಾ ನೀವು ಹೋಗಿ ಎಜುಕೇಷನ್ ತೊಗೋಬೋದು.
ಆಮೇಲೆ ಯಾವ್ಯಾವ ಕಂಟ್ರೀಸ್ ಹೋಗ್ಬೋದು ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ರಷ್ಯಾ, ಜಾರ್ಜಿಯಾ, UK ಎಲ್ಲ ಕಡೆ ನೀವು ಹೋಗ್ಬೋದು. ನಿಮ್ಗೆ ಯಾವ ಐರ್ಲೆಂಡ್ ಆಯಿತು, ಯಾವ ಕಂಟ್ರಿ ನಿಮ್ಗೆ ಇಷ್ಟ ಅಲ್ಲೆಲ್ಲ ಹೋಗಿ ನೀವು ಎಜುಕೇಷನ್ ತೊಗೋಬೋದು. ಆಮೇಲೆ ಫೀಸ್ದೇನು ಟೆನ್ಷನ್ ಇಲ್ಲ, ಫೀಸ್ ಎಲ್ಲ ನಿಮಗೆ ಏನಂತಾರೆ ಕಡಿಮೆ ರೇಂಜಲ್ಲೇ ಆಗುತ್ತೆ. ಈಗ ನೀವು ಇಂಡಿಯಾನಲ್ಲಿ ಬೇರೆ ಕಡೆ ಎಲ್ಲಿ ಹೋದ್ರೇನು ನಿಮ್ಗೆ ಜಾಸ್ತಿ ಫೀಸ್ ಕೇಳ್ತಾರೆ, ಆಲ್ಮೋಸ್ಟ್ 1 CR ವರೆಗೂ ಆಗ್ಬೋದು. ಬಟ್ ಇಲ್ಲಿ ರೀಸನೇಬಲಲ್ಲೇ ಮಾಡಿಕೊಡ್ತಾರೆ ಎಲ್ಲ. ಪ್ಲಸ್ ಅಲ್ಲಿಂದ ಹೋಗೋದು ಟಿಕೆಟು, ವೀಸಾ ಎಲ್ಲ ನಮ್ಮ ಕಡೆಯಿಂದೇ ಇರುತ್ತೆ. ಆ್ಯಂಡ್ ಅಲ್ಲಿ ನೀವು ಹಾಸ್ಟೆಲ್ಗೆ ಏನು ಹೋಗ್ತಿರಲ್ಲ, ಹಾಸ್ಟೆಲ್ ಸ್ಟೇದು, ಆಮೇಲೆ ಅಲ್ಲೆಲ್ಲ ನಿಮ್ಗೆ ಪ್ರಾಪರ್ ಇಂಡಿಯನ್ ಫುಡ್ಡೇ ಸಿಗುತ್ತೆ. ಸೊ ನಿಮ್ಗೆ ಅದ್ರದ್ದು ಏನು ಟೆನ್ಷನ್ ಇಲ್ಲ. ಆ್ಯಂಡ್ ನಿಮ್ದು ನೀಟ್ ಕಂಪ್ಲೀಟ್ ಆಗಿರಬೇಕು, ನೀಟ್ದು ಸರ್ಟಿಫಿಕೇಟ್ ಬೇಕು ನಿಮ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದರೆ.